ಗುಡ್ ಮಾರ್ನಿಂಗ್. ಇವತ್ತು ನಾವು ಎಲೆಕ್ಟ್ರಿಷಿಯನ್ ಟ್ರೇಡ್ ಥಿಯರಿ ಕ್ಲಾಸ್ನಲ್ಲಿ ಟ್ರಾನ್ಸ್ಫಾರ್ಮರ್ ಚಾಪ್ಟರ್ನಲ್ಲಿ ಪಾರ್ಟ್ 5ನಲ್ಲಿ ಬಂದು ಇವತ್ತು ನಾವು ಪ್ಯಾರಲಲ್ ಆಪ್ರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಅಂದರೆ ಪ್ಯಾರಲಲಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಸೊ ಪ್ಯಾರಲಲಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ಸ್ನಲ್ಲಿ ಫಸ್ಟ್ ಬಂದು ನೋಡಿ ಒಂದು ಇಮೇಜ್ ಇದೆ. ಸೊ ಇದರಲ್ಲಿ ಎರಡು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಸು ಪ್ಯಾರಲಲ್ ಕನೆಕ್ಷನ್ ಆಗಿದೆ. ನೋಡಿ ಇಲ್ಲಿ ಇದೊಂದು ಟ್ರಾನ್ಸ್ಫಾರ್ಮರ್ ಎ, ಟ್ರಾನ್ಸ್ಫಾರ್ಮರ್ ಬಿ. ಸೊ ಇದೆರಡು ಇನ್ಕಮಿಂಗ್ ಬಸ್ ಬಾರ್ಸ್ ಅಂದರೆ ಪ್ರೈಮರಿ ಬಸ್ ಬಾರ್ಸ್. ನೋಡಿ ಇಲ್ಲಿ ಪ್ರೈಮರಿ ಸ್ಟಾರ್ಟಿಂಗ್ ಎಂಡ್ಸ್ ಎರಡು ಕಾಮನ್ ಆಗಿದೆ, ಎಂಡಿಂಗ್ ಎಂಡ್ಸ್ ಎರಡು ಕಾಮನ್ ಆಗಿದೆ. ಸೊ ಸ್ಟಾರ್ಟಿಂಗ್ ಎಂಡಿಗೆ ಫಾರ್ ಎಕ್ಸಾಂಪಲ್ ಫೇಸ್ ಕೊಟ್ಟಿದ್ದಾರೆ, ಎಂಡಿಗೆ ನ್ಯೂಟ್ರಲ್ ಕೊಟ್ಟಿದ್ದಾರೆ. ಸೊ ಹಾಗೆ ಇದೆರಡು ಪ್ಯಾರಲಲ್ ಕನೆಕ್ಷನ್ ಆಗಿದೆ. ಸೊ ಸೆಕೆಂಡರಿ ಸೈಡಲ್ಲಿ ಬಂದು ನೋಡಿ, ಸೆಕೆಂಡರಿನಲ್ಲೂ ಕೂಡ ಇದು ಪ್ಯಾರಲಲ್ ಆಗಿದೆ. ಸೊ ಹಾಗೆ ಸೆಕೆಂಡರಿ ಬಸ್ ಬಾರಿಗೆ ಇದು ಕನೆಕ್ಟ್ ಆಗಿದೆ. ಸೊ ಇಲ್ಲಿ ನಾವು ಲೋಡ್ನ ಕನೆಕ್ಟ್ ಮಾಡ್ತೀವಿ ಬಸ್ ಬಾರಿಗೆ, ಮತ್ತು ಎಕ್ಸ್ಟರ್ನಲ್ ಕನೆಕ್ಷನ್ ತೊಗೊಂಡು ಅದಕ್ಕೆ ಸ್ವಿಚ್ ಹಾಕ್ಕೊಂಡು ಲೋಡ್ ಕನೆಕ್ಟ್ ಮಾಡ್ತೀವಿ. ಸೊ ಇದನ್ನು ನಾವು ಪ್ಯಾರಲಲ್ ಆಪ್ರೇಷನ್ ಅಂತ ಹೇಳ್ತೀವಿ. ಸಿಂಗಲ್ ಫೇಸ್ ಯಾವ ಥರ ಇದೆಯೋ ಇದೇ ಥರ 3 ಫೇಸ್ ಕೂಡ ಇರುತ್ತೆ, ಅದರಲ್ಲೂ ಕೂಡ ಪ್ಯಾರಲಲ್ ಆಪ್ರೇಷನ್ಸ್ ಆಗುತ್ತೆ. ಟ್ರಾನ್ಸ್ಫಾರ್ಮರ್ನ ಪ್ಯಾರಲಲ್ ಮಾಡ್ತೀವಿ. ಸೊ ಇದು ಸಿಂಗಲ್ ಫೇಸ್ದು ಆ ಥರ 3 ಫೇಸ್ದು ಇರುತ್ತೆ. ಸೊ ಈ ಥರ ನೆಕ್ಸ್ಟ್ ಸೊ ನೆಸೆಸಿಟಿ ಆಫ್ ಪ್ಯಾರಲಿಂಗ್. ಸೊ ಪ್ಯಾರಲಿಂಗ್ ಮಾಡಬೇಕಾಗಿರೋಂಥ ನೆಸೆಸಿಟಿ ಏನು, ಯಾಕೆ ಮಾಡಬೇಕು ಪ್ಯಾರಲಿಂಗ್, ಏನಂತ ನೆಸೆಸಿಟಿ ಇದೆ ಪ್ಯಾರಲಿಂಗ್ ಮಾಡೋವಂಥದ್ದು, ಇಸ್ ಇಟ್ ನೆಸಸರಿ ಆರ್ ನಾಟ್. ಸೊ ನೆಸೆಸಿಟಿ ಏನಿದೆ, ಸೊ ಅದ್ರಲ್ಲಿ ನೋಡಿ ಫಸ್ಟ್ ಏನು ನೆಸೆಸಿಟಿ ಅಂದರೆ, ಸೊ ಈಗ ದ ಅಮೌಂಟ್ ಆಫ್ ಪವರ್ ಟು ಬಿ ಟ್ರಾನ್ಸ್ಮಿಟೆಡ್ ಈಸ್ ಗ್ರೇಟರ್ ದೆನ್ ದಟ್ ಆಫ್ ದ ಹ್ಯಾಂಡಲ್ಡ್ ಬೈ ಒನ್ ಟ್ರಾನ್ಸ್ಫಾರ್ಮರ್. ಸೊ ಈಗ ನಮ್ಮ ಒಂದು ಇಂಡಸ್ಟ್ರಿ ಅಂದ್ಕೊಳ್ಳಿ, ಅದರಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು 100 ವ್ಯಾಟ್ ಪವರ್ ಟ್ರಾನ್ಸ್ಫಾರ್ಮರ್ ಆಗ್ತಾಯಿದೆ. ಒಂದು ಟ್ರಾನ್ಸ್ಫಾರ್ಮರ್ದು ಕೆಪಾಸಿಟಿ 100 ವ್ಯಾಟ್. ಸೊ ಅದು 100 ವ್ಯಾಟ್ ಪವರ್ನ ಟ್ರಾನ್ಸ್ಮಿಟ್ ಮಾಡ್ತಾಯಿದೆ ಒಂದು ಕಂಪ್ನಿ ಒಳಗಡೆ. ಸೊ ಬೈ ಚಾನ್ಸ್ ಏನಾದರೂ ನಮ್ಮ ಕಂಪ್ನಿನಲ್ಲಿ ಪವರ್ 100 ವ್ಯಾಟ್ ಇರೋದು 150 ವ್ಯಾಟ್ ಆಗೋಯ್ತು ಅಂದ್ಕೊಳ್ಳಿ, ಜಾಸ್ತಿ ಮಾಡಿದ್ವಿ ನಾವೇನೋ ಒಂದು ಯುಟಿಲೈಸೇಷನ್ ಜಾಸ್ತಿ ಮಾಡಿದ್ದೀವಿ. ಸೊ ಅವಾಗೇನಾಗುತ್ತೆ, ಈ 100 ವ್ಯಾಟ್ ಟ್ರಾನ್ಸ್ಫಾರ್ಮರ್ 150 ವ್ಯಾಟ್ ಪವರ್ನ ಟ್ರಾನ್ಸ್ಫರ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇನ್ನೊಂದು 100 ವ್ಯಾಟ್ ಪವರ್ ಇರೋಂಥ ಒಂದು ಟ್ರಾನ್ಸ್ಫಾರ್ಮರ್ನ ಈ 100 ವ್ಯಾಟ್ ಟ್ರಾನ್ಸ್ಫಾರ್ಮರ್ ಜೊತೆ ಪ್ಯಾರಲಲ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ, 100 + 100 ಎರಡೂ ಸೇರಿ 200 ವ್ಯಾಟ್ ಕೆಪಾಸಿಟಿ ಆಗುತ್ತೆ. ಬಟ್ ನಮ್ದು ಇರೋದೆಷ್ಟು 150 ವ್ಯಾಟ್, 100 ಇದ್ದಿದ್ದು 150 ಮಾಡ್ಕೊಂಡಿದ್ದು. ಈಗ ಎರಡು ಟ್ರಾನ್ಸ್ಫಾರ್ಮರ್ 100 ವ್ಯಾಟ್ದು ನಾವು ಪ್ಯಾರಲಲ್ ಮಾಡಿರೋದ್ರಿಂದ ಸೊ ಈಗ 200 ವ್ಯಾಟ್ ಕೆಪಾಸಿಟಿ ಆಯಿತು. 200 ವ್ಯಾಟ್ ಲೋಡಷ್ಟು ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ ಇದರಲ್ಲಿ, ಈಗ ಎರಡು ಟ್ರಾನ್ಸ್ಫಾರ್ಮರ್ಸಲ್ಲಿ. ಸೊ ಇದು ನೆಸೆಸಿಟಿ ಆಫ್ ಪ್ಯಾರಲಿಂಗ್. ಏನಾದರೂ ನಮ್ಮದು ಲೋಡ್ ಎಕ್ಸೀಡ್ ಆದಾಗ ಸೊ ನಾವು ಅಡಿಷ್ನಲ್ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಮಾಡೋ ಬದಲು ಜಸ್ಟ್ ಇರೋವಂಥ ಎಕ್ಸ್ಟ್ರಾ ಇರೋವಂಥ ಒಂದು ಟ್ರಾನ್ಸ್ಫಾರ್ಮರ್ನ ಪ್ಯಾರಲಲ್ ಮಾಡ್ಕೋಬೋದು. ಇದೊಂದು ಆಪ್ಷನ್. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದೇನಿದೆ ಅಂದರೆ ನೆಸೆಸಿಟಿ, ವಿ ಕ್ಯಾನ್ ರಿಮೂವ್ ದ ಫಾಲ್ಟಿ ಟ್ರಾನ್ಸ್ಫಾರ್ಮರ್ ಫಾರ್ ರಿಪೇರ್ ಪರ್ಪಸ್ ವಿತೌಟ್ ಎನಿ ಶಟ್ ಡೌನಿಂಗ್ ಆಫ್ ಲೋಡ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮದು ಎರಡು ಟ್ರಾನ್ಸ್ಫಾರ್ಮರ್ ಪ್ಯಾರಲಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್ ಒಂದು 100 ವ್ಯಾಟ್ ಲೋಡ್ ಇದೆ. ಸೊ ಎರಡು 100 ವ್ಯಾಟ್ ಕೆಪಾಸಿಟಿದು ಟ್ರಾನ್ಸ್ಫಾರ್ಮರ್ ಇದೆ, 100 kVA ಟ್ರಾನ್ಸ್ಫಾರ್ಮರ್ಸ್ ಇದೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಈಗ ಲೋಡ್ ಮಾತ್ರ ಬರೀ 100 ವ್ಯಾಟ್ ಇದೆ. ಸೊ ಈಗ ಒಂದು ಟ್ರಾನ್ಸ್ಫಾರ್ಮರ್ ಏನೋ ನಮ್ಮದು ಪ್ರಾಬ್ಲಮ್ ಆಗಿದೆ ಅಂದರೆ ಸೊ ನಾವು ಕಂಪ್ಲೀಟ್ ಎರಡು ಟ್ರಾನ್ಸ್ಫಾರ್ಮರ್ನ ಶಟ್ ಡೌನ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅದರಲ್ಲಿ ಯಾವುದು ಪ್ರಾಬ್ಲಮ್ ಇದೆ ಅದನ್ನು ಮಾತ್ರ ಐಸೋಲೇಟ್ ಮಾಡಿ ರಿಮೂವ್ ಮಾಡಿ, ಸೊ ಇನ್ನೊಂದು ಟ್ರಾನ್ಸ್ಫಾರ್ಮರಲ್ಲಿ ಲೋಡ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ಲೋಡ್ಗೆ ಏನು ಪವರ್ ಬೇಕೋ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಸೊ ಫಾಲ್ಟ್ ಇರೋವಂಥ ಒಂದು ಟ್ರಾನ್ಸ್ಫಾರ್ಮರ್ನ ನಾವು ಶಟ್ ಡೌನ್ ಮಾಡಿ ಅದನ್ನು ಮಾತ್ರ ಐಸೋಲೇಟ್ ಮಾಡಿಕೊಂಡು ಅದನ್ನು ರಿಪೇರ್ಗೆ ತೊಗೋಬೋದಾಗಿದೆ. ಸೊ ಉಳಿದಿರೋಂಥ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ, ಮೇಂಟೈನ್ ದ ಪವರ್ ಸಪ್ಲೈ ಟು ದ ಲೋಡ್. ಸೊ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ, ಲೋಡ್ಗೆ ಪವರ್ನ ಮೇಂಟೈನ್ ಮಾಡ್ತಾ ಇರುತ್ತೆ, ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಟು ಸಪ್ಲೈ ದ ಲೋಡ್ ಹೈಯರ್ ದೆನ್ ದ ರೇಟಿಂಗ್ ಆಫ್ ಎಕ್ಸಿಸ್ಟಿಂಗ್ ಟ್ರಾನ್ಸ್ಫಾರ್ಮರ್ ಬೈ ಕನೆಕ್ಟಿಂಗ್ 1 or more ಟ್ರಾನ್ಸ್ಫಾರ್ಮರ್ಸ್ ಪ್ಯಾರಲಲಿಟಿ. ಸೊ ಈಗ ನಾವು ಸಪ್ಲೈ ದ ಲೋಡ್, ಈಗ ಒಂದು ಎಕ್ಸಿಸ್ಟಿಂಗ್ ಟ್ರಾನ್ಸ್ಫಾರ್ಮರ್ ಇದೆ. ಸೊ ಅದಕ್ಕಿಂತ ಜಾಸ್ತಿ ಏನಾದರೂ ಲೋಡ್ ಇದ್ದರೆ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಈಗ ಅದಕ್ಕೆ ನಾವು ಲೋಡ್ಗೆ ಏನು ಮಾಡಬೇಕು, ನಾವು ಪವರ್ನ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಅವಾಗ ಏನು ಮಾಡ್ತೀವಿ ನಾವು, ಬೈ ಕನೆಕ್ಟಿಂಗ್ 1 or more ಟ್ರಾನ್ಸ್ಫಾರ್ಮರ್ ಪ್ಯಾರಲಲ್ ಟು ಇಟ್. ಸೊ ಅವಾಗ ಏನು ಮಾಡ್ತೀವಿ ನಾವು, ಅಡಿಷ್ನಲ್ ಏನು ಮಾಡ್ದೇ ಜಸ್ಟ್ ಇರೋವಂಥ ಟ್ರಾನ್ಸ್ಫಾರ್ಮರ್ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿಕೊಂಡು ನಾವು ಎಕ್ಸ್ಟ್ರಾ ಲೋಡ್ನ ಕೂಡ ನಾವು ಅದಕ್ಕೆ ಪವರ್ನ ಸಪ್ಲೈ ಮಾಡ್ಬೋದು. ಸೊ ಇದು ಒಂದು ರೀಸನ್. ಸೊ ಒಂದು ಏನು ಎಕ್ಸ್ಟ್ರಾ ಪವರ್ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇನ್ನೊಂದು ಫಾಲ್ಟಿ ಟ್ರಾನ್ಸ್ಫಾರ್ಮರ್ನ ಈಸಿಯಾಗಿ ರಿಮೂವ್ ಮಾಡಿ ಇರೋ ಬೇರೆ ಟ್ರಾನ್ಸ್ಫಾರ್ಮರಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ ಪವರು. ನೋ ಶಟ್ ಡೌನ್, ಕಂಪ್ಲೀಟ್ ಶಟ್ ಡೌನ್ ಆಗೋದಿಲ್ಲ. ಫಾಲ್ಟ್ ಇರೋವಂಥ ಮಾತ್ರ ಟ್ರಾನ್ಸ್ಫಾರ್ಮರ್ ಮಾತ್ರ ಶಟ್ ಡೌನ್ ಆಗುತ್ತೆ ಅಷ್ಟೇ. ಇನ್ನು ಉಳಿದಿದ್ದು ಇನ್ನೊಂದು ಟ್ರಾನ್ಸ್ಫಾರ್ಮರ್ ಪವರ್ನ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಏನು ಕೆಪಾಸಿಟಿ ಇದೆ ಅದಕ್ಕಿಂತ ಜಾಸ್ತಿ ಲೋಡ್ಗೆ ಪವರ್ನ ಸಪ್ಲೈ ಮಾಡ್ಬೋದು. ಇದು ಒಂದು ನೆಸೆಸಿಟಿ ಆಫ್ ಪ್ಯಾರಲಿಂಗ್. ಸೊ ಈಗ ಇಲ್ಲಿ ನೋಡಿ, ಟ್ರಾನ್ಸ್ಫಾರ್ಮರ್ ಪ್ಯಾರಲಿಂಗಲ್ಲಿ ಫಸ್ಟ್ ಇದು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಫಸ್ಟೇ ತೋರಿಸಿದ್ನಲ್ಲ ನಿಮಗೆ. ಸೊ ಇದು ಪ್ರೈಮರಿ ಬಸ್ ಬಾರು, ಸೆಕೆಂಡ್ರಿ ಬಸ್ ಬಾರು,
ಟ್ರಾನ್ಸ್ಫಾರ್ಮರ್ ಎ, ಟ್ರಾನ್ಸ್ಫಾರ್ಮರ್ ಬಿ. ಪ್ರೈಮರ್ನಲ್ಲಿ ಪ್ಯಾರಲಲ್ ಆಗಿದೆ, ಆ ಥರ ಸೆಕೆಂಡರಿನಲ್ಲೂ ಕೂಡ ಪ್ಯಾರಲಲ್ ಆಗಿದೆ. ಸೊ ಇದಕ್ಕೆ ನಾವು ಲೋಡ್ ಕನೆಕ್ಟ್ ಮಾಡಿಕೊಂಡು, ಲೋಡ್ ಈಗೇನಾಗುತ್ತೆ, ಇಲ್ಲಿ ಏನು ಲೋಡ್ ಇದೆ ಅದು ಎರಡರಲ್ಲೂ ಈಕ್ವಲ್ ಶೇರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 10 ಆ್ಯಂಪ್ಸ್ ಲೋಡ್ ಇದ್ದರೆ, ಸೊ ಟ್ರಾನ್ಸ್ಫಾರ್ಮರ್ ಎನಲ್ಲಿ 5 ಆ್ಯಂಪ್ಸ್, ಟ್ರಾನ್ಸ್ಫಾರ್ಮರ್ ಬಿನಲ್ಲಿ 5 ಆ್ಯಂಪ್ಸ್ ಈಕ್ವಲ್ ಆಗಿ ಲೋಡ್ ಶೇರ್ ಆಗುತ್ತೆ. ಸೊ ಇಲ್ಲಿ 100 ಆ್ಯಂಪ್ಸ್ ಪವರ್ ಇದೆ ಲೋಡ್ ಇದ್ದರೆ, ಇಲ್ಲಿ 50 ಆ್ಯಂಪ್ಸ್ ಲೋಡ್ ಶೇರ್ ಆಗುತ್ತೆ, 50 ಆ್ಯಂಪ್ಸ್ ಲೋಡ್ ಇಲ್ಲಿ ಶೇರ್ ಆಗುತ್ತೆ. ಸೊ ಹಾಗಾಗಿ ಲೋಡ್ ಶೇರಿಂಗ್ ಆಗುತ್ತೆ. ಅದಕ್ಕೋಸ್ಕರ ಅದು ಕೂಡ ಒಂದು ನೆಸಿಟಿ, ಲೋಡ್ ಶೇರಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ಇಂಪ್ರೂವ್ ಆಗುತ್ತೆ. ಸೊ ಲಾಸ್ಟ್ ಇದು ಕೂಡ ಒಂದು ನೆಸಿಟಿ. ಏನು ಲೋಡ್ ಶೇರಿಂಗ್ ಮಾಡಿದಾಗ ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದೇ ಥರ ಇದು 3 ಫೇಸ್ ಟ್ರಾನ್ಸ್ಫಾರ್ಮರ್ಸು. ಇಲ್ಲಿ ನೋಡಿ, ಇದು 33 kV ಬಸ್ ಬಾರ್ಸು, ಇದು 132 kV ಬಸ್ ಬಾರ್ಸ್, ಅಂದರೆ ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಸ್ ಎರಡೂ. ಸೊ ಇಲ್ಲೂ ಕೂಡ ಏನಾಗಿದೆ, ಎರಡು 3 ಫೇಸ್ ಟ್ರಾನ್ಸ್ಫಾರ್ಮರ್ಸು ಪ್ಯಾರಲಲ್ ಕನೆಕ್ಷನ್ ಆಗಿದೆ. ಸೊ ಇದು 33 kV ಇನ್ಪುಟ್ ಕೊಟ್ಟು, ಇಲ್ಲಿ ಔಟ್ಪುಟ್ಟಲ್ಲಿ 132 kV ಬಸ್ ಬಾರ್ ಇದೆ. ಸೊ ಇಲ್ಲಿಗೆ ನಾವು ಲೋಡ್ ಕನೆಕ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಏನಾಗುತ್ತೆ, ಲೋಡ್ನಲ್ಲಿ ಎಷ್ಟು ಲೋಡ್ ಇರುತ್ತೋ ಲೋಡ್ ಕರೆಂಟು ಅದು ಎರಡು ಟ್ರಾನ್ಸ್ಫಾರ್ಮರ್ಗೆ 50-50 ಡಿವೈಡ್ ಆಗಿ ಲೋಡ್ ಶೇರಿಂಗ್ ಆಗುತ್ತೆ. ಆವಾಗ ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಕಂಡೀಷನ್ಸ್ ಫಾರ್ ಪ್ಯಾರಲಲ್ ಆಪ್ರೇಷನ್. ಸೊ ಏನೇನು ಕಂಡೀಷನ್ ಇದೆ ಅಂತ, ಪ್ಯಾರಲಲ್ ಆಪ್ರೇಷನ್ ಮಾಡಬೇಕಂದ್ರೆ ಈಸಿಯಾಗಿ ಸುಮ್ಮನೆ ತೊಗೊಂಡು ಕನೆಕ್ಟ್ ಮಾಡೋದಲ್ಲ, ಅದಕ್ಕೆ ಕಂಡೀಷನ್ಸ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಒಂದು ಕಂಡೀಷನ್ ಏನು, ದ ವೋಲ್ಟೇಜ್ ಆ್ಯಂಡ್ ಟರ್ನ್ಸ್ ರೇಷಿಯೋ ಆಫ್ ಬೋತ್ ಟ್ರಾನ್ಸ್ಫಾರ್ಮರ್ಸ್ ಮಸ್ಟ್ ಬಿ ಸೇಮ್. ಸೊ ಎರಡು ಟ್ರಾನ್ಸ್ಫಾರ್ಮರ್ ಏನು ನಾವು ಪ್ಯಾರಲಲ್ ಮಾಡ್ತಾ ಇದ್ದೀವಿ, 2 ಅಥವಾ 3 ಏನು ಟ್ರಾನ್ಸ್ಫಾರ್ಮರ್ಸ್ ಇದೆ, ಅದರಲ್ಲಿರೋಂಥ ವೋಲ್ಟೇಜ್ ಆ್ಯಂಡ್ ಟರ್ನ್ಸ್ ರೇಷಿಯೋ ಯಾವಾಗಲೂ ಸೇಮ್ ಇರಬೇಕು. ಇದರಲ್ಲಿ ಸ್ವಲ್ಪ ಚೇಂಜಸ್ ಆದರೂ ಕೂಡ ಅದು ಪ್ಯಾರಲಲ್ ಆಪ್ರೇಷನಲ್ಲಿ ಸಕ್ಸಸ್ ಆಗೋದಿಲ್ಲ, ಫೇಲ್ ಆಗ್ತಾ ಇರುತ್ತೆ, ಅಂದರೆ ಟ್ರಿಪ್ ಆಗ್ತಾ ಇರುತ್ತೆ. ಏನು ರನ್ನಿಂಗ್ ಮೆಷಿನ್ ಇದೆ ಅದ್ರ ಜೊತೆ ಇನ್ಕಮಿಂಗ್ ಏನು ಮೆಷಿನ್ನ ಟ್ರಾನ್ಸ್ಫಾರ್ಮರ್ನ ನಾವು ಪ್ಯಾರಲಲ್ ಮಾಡ್ತಾ ಇದ್ದೀವಿ, ಅದು ಟ್ರಿಪ್ ಆಗ್ತಾ ಇರುತ್ತೆ, ಪ್ಯಾರಲಲ್ ಆಗೋದಿಲ್ಲ. ಇದರಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ, ಅದರಲ್ಲಿ ವೋಲ್ಟೇಜ್ ಅಥವಾ ಟರ್ನ್ಸ್ ರೇಷಿಯೋನಲ್ಲಿ ವೇರಿಯೇಷನ್ ಇದ್ದರೆ ಟ್ರಿಪ್ ಆಗ್ತಾ ಇರುತ್ತೆ. ಸೊ ಸೆಕೆಂಡ್ ಒನ್ ಏನಿದೆ, ಇಂಪಿಡೆನ್ಸ್ ರೇಷಿಯೋ ಆಫ್ ಬೋತ್ ಟ್ರಾನ್ಸ್ಫಾರ್ಮರ್ಸ್ ಮಸ್ಟ್ ಬಿ ಸೇಮ್. ಅಂದರೆ ಇಂಪಿಡೆನ್ಸ್ ಅಂದರೆ ಅದರಲ್ಲಿರುವಂಥ ಏನು ನಾವು ವೈಂಡಿಂಗ್ ಇದೆ, ನಂಬರ್ ಆಫ್ ಟರ್ನ್ಸ್, ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಥಿಕ್ನೆಸ್ ಆಫ್ ದ ವೈಂಡಿಂಗ್ ಅದೆಲ್ಲ ಕನ್ಸಿಡರ್ ಆಗುತ್ತೆ. ಸೊ ಅದು ಇಂಪಿಡೆನ್ಸ್. ಆಮೇಲೆ ಲೀಕೇಜ್ ರಿಯಾಕ್ಟೆನ್ಸ್ ಏನಿದೆ ಅದೆಲ್ಲ ಬರುತ್ತೆ. ಸೊ ಅದೇನಿದೆ, ಎರಡು ಟ್ರಾನ್ಸ್ಫಾರ್ಮರಲ್ಲಿ ಸೇಮ್ ಇರಬೇಕು ಇಂಪಿಡೆನ್ಸ್ ರೇಷಿಯೋ. ಇದು ಮಿಸ್ ಮ್ಯಾಚ್ ಆದರೂ ಕೂಡ ಅದು ಪ್ಯಾರಲಲ್ ಆಪ್ರೇಷನ್ ಆಗೋದಿಲ್ಲ, ಟ್ರಿಪ್ ಆಗುತ್ತೆ. ಸೊ ನೆಕ್ಸ್ಟ್, ದ ಫೇಸ್ ಸೀಕ್ವೆನ್ಸ್ ಆಫ್ ಬೋತ್ ಟ್ರಾನ್ಸ್ಫಾರ್ಮರ್ ಮಸ್ಟ್ ಬಿ ಸೇಮ್. ಎರಡು ಟ್ರಾನ್ಸ್ಫಾರ್ಮರ್ನ ಫೇಸ್ ಸೀಕ್ವೆನ್ಸ್ RYB ಫೇಸ್ ಸೀಕ್ವೆನ್ಸ್ ಏನಿದೆ ಅದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅದು ಮಿಸ್ ಮ್ಯಾಚ್ ಆದರೂ ಕೂಡ ಟ್ರಿಪ್ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗಿ. ಸೊ ನೆಕ್ಸ್ಟ್ ಫೋರ್ತ್ ಒನ್, ದ ಕೆಪಾಸಿಟಿ ಆಫ್ ರೇಟಿಂಗ್ಸ್ ಅಥವಾ KVA ರೇಟಿಂಗ್ಸ್ ಮಸ್ಟ್ ಬಿ ಸೇಮ್. ಈಗ ಎರಡು ಟ್ರಾನ್ಸ್ಫಾರ್ಮರ್ನ ಪ್ಯಾರಲಲ್ ಮಾಡ್ತಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 100 kVA ಇದೆ ಅಂದರೆ ಇನ್ನೊಂದು ಕೂಡ 100 kVA ಇರಬೇಕು. ಸೊ ಇದು 100 kVA, ಅದು 150 kVA ನಾವು ಪ್ಯಾರಲಲ್ ಮಾಡೋಕ್ಕಾಗೋದಿಲ್ಲ. ಎರಡರದ್ದು ಕೆಪಾಸಿಟಿ ಏನಿದೆ ಅದು ಸೇಮ್ ಇರಬೇಕು. ಸೊ ನೆಕ್ಸ್ಟ್ ಬಂದು ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ದ ಟ್ರಾನ್ಸ್ಫಾರ್ಮರ್ ಅಂದರೆ ಏನು, ಇಟ್ ಈಸ್ ದ ರೇಷಿಯೋ ಆಫ್ ನೋ ಲೋಡ್ ಟು ಫುಲ್ ಲೋಡ್ ವೋಲ್ಟೇಜ್. ಅಂದರೆ ನೋ ಲೋಡ್ ಸೆಕೆಂಡ್ರಿ ವೋಲ್ಟೇಜ್ ಏನಿದೆ, ಸೊ ಸೆಕೆಂಡ್ರಿ ವೋಲ್ಟೇಜ್ನಲ್ಲಿ ನೀವೇನು ಲೋಡ್ ಕನೆಕ್ಟ್ ಮಾಡಿಲ್ಲ ಟ್ರಾನ್ಸ್ಫಾರ್ಮರ್ಗೆ, ಆವಾಗ ಸೆಕೆಂಡ್ರಿ ವೋಲ್ಟೇಜ್ ಫಾರ್ ಎಕ್ಸಾಂಪಲ್ ಒಂದು 230 ವೋಲ್ಟೇಜ್ ಇದೆ ಅಂದ್ಕೊಳ್ಳಿ. ನೆಕ್ಸ್ಟ್ ನೀವು ಲೋಡ್ ಕನೆಕ್ಟ್ ಮಾಡ್ತೀರಾ ಅದಕ್ಕೆ, ಆವಾಗ 230 ಇರೋಂಥ ವೋಲ್ಟೇಜ್ ಬಂದು ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 220 ವೋಲ್ಟ್ಸ್ ಆಯಿತು ಅಂದ್ಕೊಳ್ಳಿ. ದಟ್ ಈಸ್ ದ ಡಿಫ್ರೆನ್ಸ್ ಆಫ್ ವೋಲ್ಟೇಜ್ ರೆಗ್ಯುಲೇಷನ್. ಅದು ನೋ ಲೋಡ್ ಟು ಫುಲ್ ಲೋಡ್ ವೋಲ್ಟೇಜ್ ಡಿವೈಡೆಡ್ ಬೈ ಫುಲ್ ಲೋಡ್ ವೋಲ್ಟೇಜ್ ಇಂಟು 100. ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿದೆ ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ದ ಟ್ರಾನ್ಸ್ಫಾರ್ಮರ್ಗೆ ಫಾರ್ಮುಲಾ. ವಿ ನೋ ಲೋಡ್ ವೋಲ್ಟೇಜ್ ಅಂದರೆ ಇದು ಸೆಕೆಂಡರಿ ನೋ ಲೋಡ್ ವೋಲ್ಟೇಜ್, ಏನು ಲೋಡ್ ಕನೆಕ್ಟ್ ಮಾಡದೇ ಇರುವಾಗ ಫಾರ್ ಎಕ್ಸಾಂಪಲ್ 230 ವೋಲ್ಟ್ಸ್ ಇದೆ ಅಂದರೆ, ಮೈನಸ್ ವಿ ಲೋಡ್ ವೋಲ್ಟೇಜ್, ಲೋಡ್ ಕನೆಕ್ಟ್ ಮಾಡಿದಾಗ 230 ಇರೋದು 220 ಆಯಿತು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಡಿವೈಡೆಡ್ ಬೈ ಫುಲ್ ಲೋಡ್ ವೋಲ್ಟೇಜ್, ನೋ ಲೋಡ್ ವೋಲ್ಟೇಜ್ ಫುಲ್ ಲೋಡ್ ವೋಲ್ಟೇಜ್ ಡಿವೈಡ್ ಬೈ ಫುಲ್ ಲೋಡ್ ವೋಲ್ಟೇಜ್. ಸೊ ಅದನ್ನು ಡಿವೈಡ್ ಮಾಡಿ ಇಂಟು 100 ಮಾಡಿದೆ ನಿಮಗೆ ಇದು ವೋಲ್ಟೇಜ್ ರೆಗ್ಯುಲೇಷನ್ ಇನ್ ಪರ್ಸೆಂಟೇಜಲ್ಲಿ ಬರುತ್ತೆ. ನಮಗೆ ವೋಲ್ಟೇಜ್ ರೆಗ್ಯುಲೇಷನ್ ಯಾವಾಗಲೂ ನಾವು ಪರ್ಸೆಂಟೇಜಲ್ಲಿ ಹೇಳ್ತೀವಿ. V0 ಅಂದರೆ ಅಥವಾ V0 ಅಂದರೆ, ಇಲ್ಲಿ ನೋಡಿ ಇಲ್ಲೇನಿದೆ, ಇದು ನೋ ಲೋಡ್ ವೋಲ್ಟೇಜ್ ಇದು, ಅಥವಾ ಸೆಕೆಂಡರಿ ವೋಲ್ಟೇಜ್ ಅಟ್ ನೋ ಲೋಡ್. VS ಅಂದರೆ ಸೆಕೆಂಡರಿ ವೋಲ್ಟೇಜ್ ಅಟ್ ಫುಲ್ ಲೋಡ್. ಸೊ ಇಂಟು 100 ಮಾಡಿದಾಗ ಪರ್ಸೆಂಟೇಜ್ ಆಫ್ ವೋಲ್ಟೇಜ್ ರೆಗ್ಯುಲೇಷನ್ ನಮಗೆ ಬರುತ್ತೆ. ಸೊ ಇದು ಪರ್ಸೆಂಟೇಜ್ ಆಫ್ ವೋಲ್ಟೇಜ್ ರೆಗ್ಯುಲೇಷನ್. ಸೊ ನೆಕ್ಸ್ಟ್, ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ನ ರೇಟಿಂಗ್ ಏನಿದು, ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮರ್ದು ಕೆಪಾಸಿಟಿ ಏನಿದೆ ಅದು ಯಾವಾಗಲೂ ಇನ್ KVAನಲ್ಲಿ ಹೇಳ್ತೀವಿ ನಾವು, ಕಿಲೋ ವ್ಯಾಟ್ಸಲ್ಲಿ ಹೇಳಲ್ಲ. ಯಾಕೆ ಅಂದರೆ ಕಿಲೋ ವ್ಯಾಟ್ಸಲ್ಲಿ ಏನಾಗುತ್ತೆ, ನಮಗೆ ಪವರ್ ಲಾಸ್ ಆಗುತ್ತೆ. ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ನಾವು ಕಿಲೋ ವ್ಯಾಟಲ್ಲಿ ರೇಟಿಂಗ್ ಏನಾದರೂ ಟ್ರಾನ್ಸ್ಫಾರ್ಮರ್ ಕೊಟ್ಟರೆ ಏನಾಗುತ್ತೆ, ಕನ್ಸ್ಯೂಮರ್ ಟು ಕನ್ಸ್ಯೂಮರು ಪವರ್ ಕನ್ಸಂಪ್ಷನ್ ಪ್ರಾಕ್ಟೀಸ್ ಚೇಂಜ್ ಇರುತ್ತೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಯೂಸರ್ದು 10 ಆ್ಯಂಪ್ಸ್ ಕರೆಂಟ್ ಇದೆ, ಅವ್ರ ಮನೇಲಿ 230 ವೋಲ್ಟ್ ಸಪ್ಲೈ ಇದೆ. ಸೊ ಅವ್ರ ಮನೇಲಿ ಯೂನಿಟಿ ಪವರ್ ಫ್ಯಾಕ್ಟ್ರಿ ಇದೆ, ಅಂದರೆ ಎಲ್ಲ ರೆಸಿಸ್ಟಿವ್ ಲೋಡ್ ಇದೆ. ಸೊ ಆವಾಗ ಅವ್ರದ್ದು ಕನ್ಸಂಪ್ಷನ್ ಎಷ್ಟಾಗುತ್ತೆ, 2300 ವ್ಯಾಟ್ಸ್ ಆಗುತ್ತೆ ಆ್ಯಸ್ ಪರ್ ದಿಸ್
ಫಾರ್ಮುಲಾ VI cos phi ಫಾರ್ಮುಲಾ ಪ್ರಕಾರ 10 amps to 30 volts. 1 ಏನಿದೆ ಇದು ಯೂನಿಟಿ ಪವರ್ ಫ್ಯಾಕ್ಟರ್ ಇದು 1. ಅವಾಗ ಏನಾಗುತ್ತೆ 2300 ವ್ಯಾಟ್ಸ್ ಪವರ್ ಕನ್ಸ್ಯೂಮ್ ಆಗುತ್ತೆ. ಸೊ ಅದೇ ಇನ್ನೊಂದು ಯೂಸರ್ ಇದ್ದಾರೆ, ಅನದರ್ ಯೂಸರ್ ಅವ್ರದ್ದು 10 amps 230 volts, ಬಟ್ ಪವರ್ ಫ್ಯಾಕ್ಟರ್ ಬಂದು 0.7 ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಇದೆ ಅವ್ರದ್ದು. ಸೊ ಅವಾಗ ಏನಾಗುತ್ತೆ ಟೋಟಲ್ ಪವರ್ ಇಸ್ ಈಕ್ವಲ್ ಟು 1610 ವ್ಯಾಟ್ಸ್ ಆಗುತ್ತೆ. ಇಲ್ಲಿ ಎಷ್ಟಾಗಿತ್ತು 2300 ಆಗಿತ್ತು, ಸೇಮ್ ವೋಲ್ಟೇಜ್ ಸೇಮ್ ಕರೆಂಟ್, ಬಟ್ ಪವರ್ ಫ್ಯಾಕ್ಟರ್ ಇವ್ರದ್ದು ಯೂನಿಟಿ ಇದೆ, ಇವ್ರದ್ದು 0.7 ಇದೆ. ಸೊ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಈಗೇನಾಯಿತು ಪವರ್ ಕನ್ಸಂಪ್ಷನ್ ಇಲ್ಲಿ ಜಾಸ್ತಿ ಆಯಿತು, ಇಲ್ಲಿ ಕಡಿಮೆ ಆಯಿತು. ಸೊ ಈಗ ಲಾಸ್ ಯಾರಿಗಾಯಿತು, ಪವರ್ ಸಪ್ಲೈಯಿಂಗ್ ಕಂಪ್ನಿ ಏನಿದೆಯಲ್ಲ ಅವ್ರಿಗೆ ಲಾಸ್ ಆಯಿತು, ಅಥವಾ ಪವರ್ ಸಪ್ಲೈ ಮಾಡುವಂಥ ಮೆಷಿನ್ದು ಎಫಿಷಿಯನ್ಸಿಗೆ ಲಾಸ್ ಆಯಿತು. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಜನರೇಟರ್ ಅಥವಾ ಒಂದು ಟ್ರಾನ್ಸ್ಫಾರ್ಮರ್ ಸಪ್ಲೈ ಮಾಡಿದ್ದಾರೆ. ಈಗ ಇಲ್ಲಿಗೆ ಒಂದು ಟ್ರಾನ್ಸ್ಫಾರ್ಮರ್ ಪವರ್ ಸಪ್ಲೈ ಮಾಡ್ತಾಯಿದೆ, ಇಲ್ಲಿಗೆ ಒಂದು ಪವರ್ ಸಪ್ಲೈ ಮಾಡ್ತಾಯಿದೆ, ಎರಡು ಬೇರೆ ಬೇರೆ ಟ್ರಾನ್ಸ್ಫಾರ್ಮರ್ ಅಂದ್ಕೊಳ್ಳಿ. ಸೊ ಎರಡರಲ್ಲೂ ವೋಲ್ಟೇಜ್ ಕರೆಂಟ್ ಸೇಮ್ ಇದೆ, ಎರಡು ಮನೆಗೆ ಸಪ್ಲೈ ಆಗ್ತಾ ಇರೋದು. ಬಟ್ ಇವ್ರದ್ದು ಯೂನಿಟಿ ಪವರ್ ಫ್ಯಾಕ್ಟರ್ ಇದೆ, ಇವ್ರದ್ದು 0.7 ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಇದೆ. ಸೊ ಹಾಗೇನಾಗುತ್ತೆ ಫಸ್ಟ್ ಮನೆಗೆ ಬರ್ತಾ ಇರೋ ಟ್ರಾನ್ಸ್ಫಾರ್ಮರ್ದು ಪವರ್ ಸಪ್ಲೈ ಏನಿದೆ ಅವ್ರದ್ದು ಕರೆಕ್ಟಾಗಿ ಫುಲ್ಫಿಲ್ ಆಗ್ತಾಯಿದೆ. ಇವ್ರದ್ದು ಮಾತ್ರ ಏನಾಗ್ತಾಯಿದೆ ಪವರ್ ಟ್ರಾನ್ಸ್ಫರಲ್ಲಿ ಲಾಸ್ ಆಗ್ತಾಯಿದೆ. ಅವರಿಗೆ ಕರೆಕ್ಟಾಗಿ ಪವರ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಆದರೂ ಕನ್ಸ್ಯೂಮ್ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಪವರ್ ಫ್ಯಾಕ್ಟರ್ 0.7 ಇರೋದ್ರಿಂದ ಇಲ್ಲಿ ಅವರಿಗೆ ಲಾಸ್ ಆಗ್ತಾಯಿದೆ, ಪವರ್ ಸಪ್ಲೈಯಿಂಗ್ ಟ್ರಾನ್ಸ್ಫಾರ್ಮರ್ಗೆ ಲಾಸ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಈ ಪವರ್ ಸಪ್ಲೈಯಿಂಗ್ ಏನಿದೆ ಅದು ಕಿಲೋ ವ್ಯಾಟಲ್ಲಿ ಹೇಳಲ್ಲ, KVAನಲ್ಲಿ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನೋಡಿ ದೇರ್ ಫೋರ್ ಲೋವರ್ ಪವರ್ ಫ್ಯಾಕ್ಟರ್ ಲಾಸಸ್ ದ ಪವರ್ ಸಪ್ಲೈಯಿಂಗ್ ಕಂಪನೀಸ್. ಸೊ ಅದಕ್ಕೆ ಏನು ಮಾಡ್ತೀವಿ, ಸೊ ದ ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಆಲ್ಟರ್ನೇಟರ್ಸ್ ಆರ್ ರೇಟೆಡ್ ಇನ್ KVA ನಾಟ್ ಇನ್ ಕಿಲೋವ್ಯಾಟ್ಸ್ ಟು ಓವರ್ಕಮ್ ದಿಸ್ ಪವರ್ ಲಾಸ್ ರೇಟಿಂಗ್ ಕಿಲೋವ್ಯಾಟ್. ಸೊ ಈ ಟ್ರಾನ್ಸ್ಫಾರ್ಮರ್ಸ್ ಆಲ್ಟರ್ನೇಟರ್ಸ್ನ ನಾವು ಕಿಲೋವ್ಯಾಟಲ್ಲಿ ರೇಟಿಂಗ್ ಮಾಡಿದಾಗ ಏನಾಗುತ್ತೆ, ಸೊ ನಮಗೆ 100 ಕಿಲೋವ್ಯಾಟ್ ಅಂತ ಅಲ್ಲಿ ರೇಟಿಂಗ್ ಮಾಡಿದ್ರೆ, ಸೊ ಅದು ನೀವು ಲೋಯರ್ ಪವರ್ ಫ್ಯಾಕ್ಟ್ರಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ 100 ಕಿಲೋವ್ಯಾಟ್ ಇರೋದು ಎಷ್ಟಾಗುತ್ತೆ 70 ಕಿಲೋವ್ಯಾಟ್ ಮಾತ್ರ ಯೂಸ್ ಆಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ 100 ಕಿಲೋವ್ಯಾಟ್ ರೇಟಿಂಗ್ ಇದ್ದರೆ, ಸೊ ನೀವು ಲೋ ಪವರ್ ಫ್ಯಾಕ್ಟರ್ 0.7 ಪವರ್ ಫ್ಯಾಕ್ಟ್ರಲ್ಲಿ ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ 70 ಕಿಲೋವ್ಯಾಟ್ ಮಾತ್ರ ಸಿಗುತ್ತೆ, 100 ಕಿಲೋವ್ಯಾಟ್ ಸಿಗೋದೇ ಇಲ್ಲ. ಸೊ ನೀವೇನಾದರೂ ಯೂನಿಟಿ ಪವರ್ ಫ್ಯಾಕ್ಟರ್ ಇದ್ದರೆ ಮಾತ್ರ 100 ಕಿಲೋವ್ಯಾಟ್ ಇದ್ದರೆ 100 ಕಿಲೋವ್ಯಾಟ್ ಸಿಗುತ್ತೆ, ಇಲ್ಲಾಂದರೆ 0.7 ಇದ್ದರೆ 70 ಕಿಲೋವ್ಯಾಟ್ ಸಿಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಕಿಲೋವ್ಯಾಟಲ್ಲಿ ಇದು ರೇಟಿಂಗ್ ಕೊಡೋದೇ ಬೇಡ ಅಂತ ಹೇಳಿ ಅವ್ರು ಏನು ಮಾಡಿದ್ರು, KVAನಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. KVA ಅಂದರೆ ಕಿಲೋ ವೋಲ್ಟ್ ಆಂಪಿಯರ್, ಜಸ್ಟ್ ವೋಲ್ಟೇಜ್ ಆ್ಯಂಡ್ ಕರೆಂಟ್, ನೋ ಪವರ್ ಫ್ಯಾಕ್ಟರ್. ವ್ಯಾಟೇಜ್ ಪವರ್ನಲ್ಲಿ ಬಂದರೆ ನೀವು ಅದಕ್ಕೆ ನೀವು ಪವರ್ ಫ್ಯಾಕ್ಟರ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಪವರ್ ಫ್ಯಾಕ್ಟರ್ ಕನ್ಸಿಡ್ರೇಷನ್ ಇಲ್ಲ. ಯೂಸ್ ಮಾಡೋವಂಥ ಕನ್ಸ್ಯೂಮರು ಯಾವ ಪವರ್ ಫ್ಯಾಕ್ಟ್ರಲ್ಲಿ ಬೇಕಂದ್ರೂ ಯೂಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಏನು ಮಾಡಿದ್ರು, ಕಿಲೋವ್ಯಾಟ್ ಬದಲಾಗಿ KVAನಲ್ಲಿ ರೇಟಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒನ್ ಮೋರ್ ರೀಸನ್ ಇದೆ ಕಿಲೋವ್ಯಾಟ್ನ KVAನಲ್ಲಿ ಕೆಪಾಸಿಟಿ ಕೊಡೋದಕ್ಕೆ. ಸೊ ಏನಂದರೆ ಟೋಟಲ್ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ ಲಾಸ್ಗಳೇನಿದೆ ದಟ್ ಈಸ್ ಡಿಪೆಂಡ್ ಅಪಾನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಸೊ ಟ್ರಾನ್ಸ್ಫಾರ್ಮರ್ನಲ್ಲಿ ಏನೇನು ಲಾಸಸ್ ಇದೆ ಅವೆಲ್ಲ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಪವರ್ ಆ್ಯಂಗಲ್ ಅಂದರೆ ಫೇಸ್ ಆ್ಯಂಗಲ್ ಅಂದರೆ ಏನು, ಪವರ್ ಫ್ಯಾಕ್ಟ್ರ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಪವರ್ ಫ್ಯಾಕ್ಟ್ರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಕಿಲೋವ್ಯಾಟ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಪವರ್ ಫ್ಯಾಕ್ಟ್ರ್ ಯಾವಾಗಲೂ KVA ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಟ್ರಾನ್ಸ್ಫಾರ್ಮರ್ನಲ್ಲಿ ಏನೇನು ಪವರ್ ಲಾಸ್ ಇದೆ ಅದು ಕಿಲೋವ್ಯಾಟಲ್ಲಿ ಬರುತ್ತೆ, ಪವರಲ್ಲಿ ಬರುತ್ತೆ, ಇದರಲ್ಲಿ ಬರಲ್ಲ, KVAನಲ್ಲಿ ಬರಲ್ಲ. ಸೊ ಅದಕ್ಕೋಸ್ಕರ ಟ್ರಾನ್ಸ್ಫಾರ್ಮರ್ನ ರೇಟಿಂಗ್ ಯಾವಾಗಲೂ KVAನಲ್ಲಿ ಮಾಡ್ತಾರೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.